ನಾನು ಹೇಳ್ತೀನಿ ಕೇಳಿ, ನನ್ನ ಮಾತು ಕೇಳಿಲ್ಲ ಅಂತೇಳಿ ಯಾರು ಒಂದು ಪಕ್ಷದಲ್ಲಿ ನಿಷ್ಠೆ ಆಗಿದ್ದವರು ಇನ್ನೊಂದು ಪಕ್ಷಕ್ಕೆ ಹೊಂದ್ಕೊಳ್ಳೋದು ಬಹಳ ಕಷ್ಟ. ನಾನು ಕಾಂಗ್ರೆಸ್ಸಲ್ಲಿ 80ರಿಂದ ಇದ್ದೀನಿ, 46 ವರ್ಷಗಳ ಸುದೀರ್ಘ ಪಯಣ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ. ನನಗೆ ಯಾವ ಕಾರಣಕ್ಕೂ ಬೇರೆ ಪಕ್ಷ ಹೊಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ಬೇಸ್ ಮೇಲೆ ಅವ್ರು ನಮ್ಮ ಕಡೆ ಹೊಂದ್ಕೊಳ್ಳಲ್ಲ ಅಂತ ಹೇಳಿದ್ರು. ಈಗ ಅವ್ರು ಹೇಳಿದ್ರಲ್ಲ, ನಿಮ್ದಿರೋದು 27, ಅವ್ರದಿರೋದು ಸುಳ್ಳದು. ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದು 2008. ಅವಾಗ ನಾನು ಬಾಪು ಇಬ್ಬರು, ಬಾಪು ದಳದಿಂದ ನಾನು ಕಾಂಗ್ರೆಸ್ಸಿಂದ ನಾವು ಮಾಡ್ಕೊಂಡು ತಿರ್ಗಾ ನಾವು ಒಂದೇ ಕ್ಯಾಸ್ಟು, ನಾವು ಅಣ್ಣ ತಮ್ಮಂದಿರು, ಹೀಗಾಗಿ ನಾವು ಡಿವೈಡ್ ಮಾಡ್ಕೊಂಡ್ವಿ. ಅವಾಗ ನಮಗೆ ಬೆನಿಫಿಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ MP ಎಲೆಕ್ಷನ್ ಆಯಿತು. ಕಾಂಗ್ರೆಸ್ಗೆ 52,000, ಕೃಷ್ಣ ಬೈರೇಗೌಡರಿಗೆ, ಅನಂತ್ ಕುಮಾರ್ಗೆ 59,000, ಬರೀ 7,000 ಡಿಫ್ರೆನ್ಸ್. ನಾನು 23 ನಾನು ಹೇಳ್ತಾರೆ ಕಾಂಗ್ರೆಸ್ ಹೆಂಗೆ ಬೆಳೀತಿತ್ತು ಅಂತ. 3 ಜನ ಕಾರ್ಪೊರೇಟರ್ ಕಾಂಗ್ರೆಸ್ ಇಂದ ಗೆದ್ದಿದ್ವಿ, 4 ಜನ ಕಾರ್ಪೊರೇಟರ್ ನೆಟ್ಟಿದ್ವಿ. ನೆಕ್ಸ್ಟ್ ಎಲೆಕ್ಷನ್ 6 ಸೀಟ್ ಬರ್ತಿತ್ತು. ಏನೋ ಸಮ ವ್ಯತ್ಯಾಸಗಳಾಗಿ ಹೋಯ್ತು. ನಾನೀಗ ಹೇಳಿದ್ರಂದ್ರೆ, ಅಶೋಕ್ ಅವ್ರಿಗೆ ಯಾವುದೇ ನೆಲೆ ಇಲ್ಲ ಪದ್ಮನಾಭನಗರದಲ್ಲಿ. ಅವ್ರು ಹೊರಗಿನಿಂದ ಬಂದವರು, ಹೊರಗಿನಿಂದ ಇರೋದು, ನಮ್ಮಲ್ಲಿರೋ ಕಚ್ಚಾಟದಿಂದ ಅವ್ರು ಉಳ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೇನಿಲ್ಲ. ಇವತ್ತಿನ ದಿನ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ನೆಕ್ಸ್ಟ್ 28 ಎಲೆಕ್ಷನ್ ಅವ್ರು ಫೇಸ್ ಮಾಡ್ತಾ ಗೊತ್ತಾಗಿದೆ. ಗುರುಪುರ ವೀಕ್ ಇದ್ರೆ ಮತ್ತೆ ಅವ್ರು 7 ಸಾರಿ ಹೆಂಗ್ ಶಾಸಕರಾಗ್ತಾರ? 7 ಬಾರಿ ಶಾಸಕರಾಗಿದ್ದಾರೆ ಅವರು. ಹೆಂಗಿದ್ರು ನೀವು ವೀಕ್ ಅಂತ ಹೇಳ್ತಾರೆ, ಕರೆಕ್ಟ್ ವೀಕ್ ಒಪ್ಕೊಂತೀನಿ. ಅವ್ರು 7 ಸಾರಿ ಅಲ್ಲಿ ಉತ್ತರಹಳ್ಳಿ, ಪದ್ಮನಾಭ ಎಲ್ಲಿ ನಿಂತ್ಕೊಂಡು ಗೆಲ್ತಾರೆ. 2008 ನಾನು ಮಾತಾಡ್ತಾ ಇದ್ದೆ. ಅದ್ರ ಮೇಲೆ ಅದಕ್ಕೆ ಮೊದಲು ಉತ್ತರಹಳ್ಳಿ 6-7 ಕಾನ್ಸ್ಟಿಟ್ಯೂನ್ಸಿ. 2008 ಹೊಸದ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದಾಗ ನಾನು ಕಾಂಗ್ರೆಸ್ಸಿಂದ ಕಮಲಿ ಬಾಬು ದಳದಿಂದ ನಾವು ಮಧ್ಯೆ ಬಂದರು. ಅದಾದಮೇಲೆ ಕಾರ್ಪೊರೇಷನ್ MP ಎಲೆಕ್ಷನ್ನಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬಂತು BJPಗೆ. ನಮ್ಮಲ್ಲಿ ಕೆಲವರು ಟ್ರೆಡಿಷನಲ್ BJP ವೋಟರ್ಸ್ ಇದ್ದಾರೆ. ಅವನ್ನೆಲ್ಲ ನಾವು ಟರ್ನ್ ಮಾಡಿ ಒಂದು ಮಟ್ಟಕ್ಕೆ ತರ್ತಿದ್ವಿ. ಕೆಲವು ವ್ಯತ್ಯಾಸಗಳಿಂದಾಗಿ 2028 ಎಲೆಕ್ಷನ್ನಲ್ಲಿ ಯಾವುದೇ ವ್ಯತ್ಯಾಸ ಇದ್ದಂಗೆ ಕಾಂಗ್ರೆಸ್ ಬರೋಥರ ನಾವು ಮಾಡ್ತೀವಿ. ಈಗ ಕಳಂಕನೆಲ್ಲ ಅಶೋಕ್ ಅವರೇ ಹೊತ್ಕೊಂಡ್ರಲ್ಲ, ಮತ್ತೆ ಆ ಕಳಂಕನ ಬೀದಿಗೆ ತರ್ತೀವಿ. ಏನೇನಿದೆ ಅವ್ರ ಕಳಂಕನೆಲ್ಲ ಬೀದಿಗೆ ತರ್ತೀವಿ, ಅದರಲ್ಲಿ ಏನು ಡೌಟ್ ಇಲ್ಲ ಸರ್. ಈಗ ಕೆರೆ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಎಲ್ಲ ಒಂದು ಕುಟುಂಬದವರಾಗಿ ಹೋಗ್ತೀವಿ ಅಂತ ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮದ ಮತ್ತು ಮಿತ್ರರಿಗೆ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಉದ್ದೇಶ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಮಗೆ ನಮ್ಮೆಲ್ಲರಿಗೂ ಒಂದು